है 50 रुपये देना पैसा दो रुको रुको हाय लड़की हाय तू ज्यादा बात क्यों बोला लड़की हाय लड़की हाय लड़की हाय लड़की लड़की रुक अरे अरे प्रैंक ನಾನು ದಿನಕ್ಕೆ 3,000 ಒಂದು ತಿಂಗಳಿಗೆ 3,000 ದುಡಿಯೋನು. ನನಗೆ ಈಗ ಉಪೇಂದ್ರ ಅವರ ಪಕ್ಷದಲ್ಲಿ ಕೆಲಸ ಮಾಡಬೇಕು, ನನಗೆ ಯಾರು ದುಡ್ಡು ಕೊಡ್ತಾರೆ? ಇಲ್ಲ ಬೇಡ, ಬರಬೇಡಿ ನೀವು. ನಿಮ್ಗೆ 10,000 ರೂಪಾಯಿ ದುಡಿ ಯೋಗ್ಯತೆ ಇಲ್ಲ, ನೀವು ಯಾಕೆ ಬರ್ತೀರಾ? Emotional damage. भैया ये जरा पकड़ा दे प्लीज, थैंक यू भैया, ये पकड़ाना जरा। ಪ್ರಚಲಿತವ ತುಂಬಾ ಪಾಪ್ಯುಲರ್ ಡೈಲಾಗ್ ಅದು. ಐ ಲೈಕ್ ಇಟ್, ಐ ಲೈಕ್. ಅದನ್ನೇ 100 ಸತಿ ಹೇಳ್ಬೇಕಂತೀರಾ? ಅಲ್ಲ, ಬಟ್ ಅದು ಐ ಡ್ಯಾಶ್ ಇಟ್ ಅಂತ ಹೇಳ್ತೀರಾ. ಡ್ಯಾಶ್ ಇಟ್ ಅನ್ನು ಚೇಂಜ್ ಮಾಡ್ಬೇಕು ತಾನೆ. ಏನ್ ಫೀಲ್ ಮಾಡ್ಕೋಬೇಕು ಸರ್ ಈಗ? ಚೇಂಜ್ ಆಗ್ಬೇಕು ತಾನೆ. ಅದೇ ಸರ್, ಏನ್ ಫೀಲ್ ಮಾಡ್ಕೋಬೇಕು ಹೇಳಿ? ಐ ಡ್ಯಾಶ್ ಇಟ್ ನಿಮ್ಗೆ ಏನ್ ಬೇಕೋ ಅದು ಫೀಲ್ ಮಾಡಿ ಅಂತ ನೀವ್ ಹೇಳಿ ಸರ್, ನೀವ್ ಹೇಳಿರೋದಲ್ವಾ ಸರ್? ಅಲ್ಲ ರೀ, ಇಲ್ಲಾಂದ್ರೆ ನನಗೆ ಏನಾರ ಹೇಳ್ಬೇಕಂದ್ರೆ ನಾನು ಐ ಲೈಕ್ ಇಟ್, ಐ ಲವ್ ಇಟ್ ಹೇಳ್ತಿದ್ದೆ. ಡ್ಯಾಶ್ ಇಟ್ ಅಂತ ಹೇಳಿದ್ರೆ ನೀವು ಫೀಲ್ ಅಪ್ ಮಾಡಿ ಅನ್ನೋದಕ್ಕೋಸ್ಕರ. ಒಂದು ನನಗೆ ಬಹಳ ದಿನದಿಂದ ನಿಮ್ಮ ಬಗ್ಗೆ ಒಂದು ಕಾಡ್ತಾ ಇರೋಂಥ ಒಂದು ಪ್ರಶ್ನೆ ಸರ್. ನೀವು ಮುಕುಂದ ಮುರಾರ್ಲು ಹೇಳ್ತೀರಾ, ದೇವರೇ ಇಲ್ಲ, ಸೊ ದೇವ್ರ ಅನ್ನೋದೊಂದು ಭ್ರಮೆ ಅನ್ನೋದನ್ನ ಹೇಳ್ತೀರಾ. ಕಟ್ ಮಾಡಿದ್ರೆ ಮನೇಲಿ ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ತಾ ಇರ್ತೀರಾ. ನೆಕ್ಸ್ಟ್ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ತೀರಾ. ಸೊ ನೆಕ್ಸ್ಟ್ ನೋಡಿದ್ರೆ ಹೌದು, ಪೂಜೆ ಕಾರ್ಯಕ್ರಮ ಎಲ್ಲ ವೈಯಕ್ತಿಕವಾಗಿ ಪ್ರತಿಯೊಂದು ಮಾಡ್ತೀರಾ. ಹೇಗೆ ಸರ್ ಇದು? ಇದು ಹೆಂಗಾಯ್ತು ಅಂದ್ರೆ, ಒಂದು ಸಿನಿಮಾಲ್ ನಾನು ಒಂದು ಹುಡುಗಿನ ಲವ್ ಮಾಡ್ತೀನಿ, ಮದುವೆ ಆಗ್ತೀನಿ ಸರ್. ನಿಜ ಜೀವನದಲ್ಲಿ ಯಾಕೆ ಸರ್ ಅವಳನ್ನ ಕರ್ಕೊಂಡು ಓಡಾಡ್ತಿಲ್ಲ ನೀವು ಅನ್ನೋಷ್ಟು ಇದು ಆಕ್ಚುಲಿ ಚೆನ್ನಾಗಿರೋದು. बड़ी मुश्किल बाबा, बड़ी मुश्किल. वापस देना चाहिए ना? नहीं देना चाहिए ना वापस. हेलो ओह सॉरी, एक्चुअली आप लोग बोल सकते हो पार्क स्ट्रीट किधर है? पार्क स्ट्रीट सीधा इधर तो ओके. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. अरे डर क्यों गया? मेरा ऐसा होता है.